ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ಮೃಗಶಿರ ಮಾಸದ ಕೊನೆಯ ರವಿವಾರ ಅಂದರೆ ಜನವರಿ 7, 2024. ಇದು ಅತ್ಯಂತ ಶ್ರೇಷ್ಠವಾದ ದಿನ ಮತ್ತು ಹೊಸ ವರ್ಷದ ಆರಂಭ. ನಾನು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಪಡೆಯೋದ್ರಿಂದ ಶುರು ಮಾಡಾಕತ್ತೀನಿ. ಹಂಗಂದ್ರೆ ಬರ್ರಿ ಕರ್ವೀರ್ ನಿವಾಸಿನಿ ಅಂಬಾಬಾಯಿ ಬಗ್ಗೆ ತಿಳ್ಕೊಳ್ಳೋಣ. ಮಹಾರಾಷ್ಟ್ರದ ಕೊಲ್ಲಾಪುರ್ಗೆ ಮೊದಲು ಏನಂತಿದ್ರ, ಇದಕ್ಕೆ ಕೊಲ್ಲಾಪುರ ಅನ್ನೋ ಹೆಸರು ಯಾಕೆ ಬಂತು, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಬಗ್ಗೆ ನಮ್ಗೆ ಎಷ್ಟು ಗೊತ್ತೈತಿ, ಇಲ್ಲಿನ ಇತಿಹಾಸ, ವಾಸ್ತುಶಿಲ್ಪ ಎಲ್ಲನೂ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಕೊಲ್ಲಾಪುರ ಮಹಾರಾಷ್ಟ್ರದೊಂದು ಪ್ರಾಚೀನ ನಗರ. ಆ ಸಮಯದೊಳಗೆ ಇದನ್ನು ಕಾರ್ವೀರ್ ಅಥವಾ ಕರವೀರ ಅಂತ ಹೇಳ್ತಿದ್ರು. ಬಟ್ ಕೊಲ್ಲ ಅನ್ನುವ ರಾಕ್ಷಸನ ಹೆಸರಿನಿಂದ ಈ ನಗರಕ್ಕೆ ಕೊಲ್ಲಾಪುರ ಅಂತ ಹೇಳಿ ಕರಿತೀವಿ. ಲಕ್ಷ್ಮೀ ದೇವಿಯ ವಿಶೇಷ ವರ ಪಡೆದ ಈ ನಗರ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿದ್ದಾಳ ಅನ್ನೋ ನಂಬಿಕೆ ಐತಿ. ಈ ಮಹಾಲಕ್ಷ್ಮಿ ದೇವಾಲಯ 51 ಶಕ್ತಿಪೀಠಗಳದೊಳಗೆ 18ನೇ ಸ್ಥಾನನ ಪಡ್ಕೊಂಡೈತಿ. ಸೊ ದೇವಾಲಯದ ಇತಿಹಾಸ, ಇಲ್ಲಿನ ವಾಸ್ತುಶಿಲ್ಪದಂಗನ ಆಸಕ್ತಿ ಐತಿ. ಇನ್ನು ದೇವಾಲಯದ ಇತಿಹಾಸಕ್ಕೆ ಬಂದ್ರೆ, ವೈಕುಂಠದಲ್ಲಿ ಭಗವಾನ್ ಶ್ರೀ ವಿಷ್ಣು ಮತ್ತು ಲಕ್ಷ್ಮೀ ದೇವಿ ನಡುವಿನ ಜಗಳದೊಂದಿಗೆ ಸಂಬಂಧಪಟ್ಟೈತಿ. ಒಮ್ಮೆ ಭೃಗು ಮಹರ್ಷಿ ಏನು ಮಾಡ್ತಾರೆ, ಭಗವಾನ್ ವಿಷ್ಣು ವೈಕುಂಠದಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಬೇಕಾದ್ರೆ ವಿಷ್ಣುವಿನ ಎದೆಗೆ ತನ್ನ ಕಾಲುಗಳಿಂದ ಒದಿತಾನ. ಆದ್ರೆ ಶ್ರೀ ವಿಷ್ಣು ಭಗವಾನ್ ಭೃಗು ಮಹರ್ಷಿಗೆ ಯಾವುದೇ ಶಾಪ ಆಗಲಿ ಕೊಡಂಗಿಲ್ಲ, ಬದಲಾಗಿ ಆತನಿಗೆ ಆದರಾತಿಥ್ಯಗಳನ್ನು ತೋರಿಸ್ತಾನ. ಸೊ ಭೃಗು ಮಹರ್ಷಿ ವಿಷ್ಣುವನ್ನು ಅವಮಾನ ಮಾಡಿದ್ರೂ ವಿಷ್ಣು ಅವರನ್ನು ಗೌರವಿಸೋದನ್ನು ಕಂಡು ಲಕ್ಷ್ಮೀ ದೇವಿಗೆ ಭಾಳ ಸಿಟ್ಟು ಬರ್ತೈತಿ. ಸೊ ವಿಷ್ಣುವೊಂದಿಗೆ ಜಗಳ ಮಾಡ್ಕೊಂಡು ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬಂದು ನೆಲೆಸಾಕ ನಿರ್ಧರಿಸ್ತಾಳ. ಆ ಸಂದರ್ಭದೊಳಗೆ ಶ್ರೀ ಲಕ್ಷ್ಮೀದೇವಿ ಭೂಲೋಕದಲ್ಲಿ ನೆಲೆಸಿದಂಥ ಸ್ಥಳನ ಈ ಕೊಲ್ಲಾಪುರ. ಲಕ್ಷ್ಮೀದೇವಿ ಏನೂ ದಡ್ಡಿ ಅಲ್ಲ, ಆಕಿ ಪರಮಜ್ಞಾನಿ ಆಗಿದ್ರೂ ವಿನಾಕಾರಣ ಕೊಲ್ಲಾಪುರ್ನಾಗ ಬಂದು ನೆಲೆಸ್ಬೇಕಂದ್ರೆ ಕಾರಣ ಏನಿರ್ಬೇಕು? ಸೊ ಎಲ್ಲರಿಗೂ ಗೊತ್ತಿರೋ ಹಂಗೆ ದೇವಾನು ದೇವತೆಗಳು ಯಾವುದೋ ಒಂದು ಕಾರ್ಯ ಮಾಡಿದ್ರು ಅದ್ರ ಹಿಂದೆ ಲೋಕ ಕಲ್ಯಾಣದ ಉದ್ದೇಶ ಇರ್ತೈತಿ. ಹಂಗೆ ಶ್ರೀಮಾನ್ ಮಹಾಲಕ್ಷ್ಮೀ ದೇವಿ ಕೊಲ್ಲಾಪುರಕ್ಕೆ ಬಂದು ನೆಲೆಸಾಕು ಒಂದು ಬಲವಾದ ಕಾರಣ ಇತ್ತು. ಆ ಒಂದು ಸಮಯದೊಳಗೆ ಮಹಾರಾಷ್ಟ್ರದ ಈ ಕೊಲ್ಲಾಪುರಕ್ಕೆ ಕಾರ್ವೀರ್ ಅಥವಾ ಕರವೀರ ಅಂಥೇಳಿ ಕರಿತಿದ್ರು. ಆವಾಗ ಅಲ್ಲಿ ಒಬ್ಬ ರಾಕ್ಷಸ ಇದ್ದ, ಅವನ ಹೆಸರು ಕೊಲ್ಹ. ಆತ ಅಲ್ಲಿನ ಜನರಿಗೆ ಬಹಳಷ್ಟು ತೊಂದರೆಗಳನ್ನು ಕೊಡ್ತಿದ್ದ. ಅಷ್ಟೇ ಅಲ್ದೆ ಆ ಸ್ಥಳದೊಳಗಿರುವಂಥ ಎಲ್ಲ ನೀರನ್ನು, ಎಲ್ಲ ಕೊಳ ನದಿ ಎಲ್ಲ ನೀರನ್ನು ಅವ ತಾನ ಕುಡಿದ ಜನರಿಗೆ ಪ್ರಾಣಿಗಳಿಗೆ ಒಟ್ಟ ನೀರ ಇಲ್ದಂಗೆ ಮಾಡ್ತಿದ್ದ. ಸೊ ಆ ರಾಕ್ಷಸನಿಂದ ಜನರಂತೂ ಭಾಳ ಬೇಸರ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಅವರು ದೇವರನ್ನು ಪ್ರಾರ್ಥಿಸ್ತಾರೆ. ಈ ಪ್ರಾರ್ಥನೆಯ ಪರಿಣಾಮವಾಗಿನ ಲಕ್ಷ್ಮೀ ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ಭೂಮಿಗೆ ಬರ್ತಾಳ. ಆಕಿ ಕರ್ವೀರ್ಗೆ ಬಂದು ಕೊಲ್ಲ ಅನ್ನೋ ರಾಕ್ಷಸನ್ನ ಕೊಲ್ಲಲು ಮುಂದಾಗ್ತಾಳ. ಬಟ್ ಸಾಯೋ ಮೊದಲು ಕೊಲ್ಲ ನನ್ನನ್ನು ಕ್ಷಮಿಸ್ಬೇಕಂತ ಹೇಳಿ ಬೇಡ್ಕೋತಾನ. ಮತ್ತು ಹಂಗೆ ಈ ಸ್ಥಳಕ್ಕೆ ನಂದ ಹೆಸರು ಇಡಬೇಕಂತ ಹೇಳಿ ಬೇಡ್ಕೊಳ್ತಾನನ್ನೋ ಕಾರಣಕ್ಕೆ ಈ ನಗರಕ್ಕೆ ಕೊಲ್ಲಾಪುರ್ ಅಂಥೇಳಿ ಹೆಸರು ಬರ್ತೈತಿ. ಈ ಪ್ರದೇಶದೊಳಗೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಶಾಶ್ವತವಾಗಿ ನೆಲೆಸ್ತಾರ. ಮಹಾಪ್ರಳಯ ಕಾಲದಲ್ಲೂ ಅವರ ತಮ್ಮ ಜೊತೆ ಬಿಡಂಗಿಲ್ಲ. ಈ ಕರ್ವೀರ್ ಅಥವಾ ಕೊಲ್ಲಾಪುರ್ನ ತಾಯಿ ಜಗದಂಬ ತನ್ನ ಬಲಗೈಯೊಳಗೆ ಹಿಡಿದಾಳ ಅನ್ನೋದು ಬಲವಾದ ನಂಬಿಕೆ. ಯಾವುದೇ ವಿಕೋಪಗಳು ಸಂಭವಿಸಿದ್ರೂ ಈ ಪ್ರದೇಶಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ. ಈ ಪ್ರದೇಶ ಯಾವಾಗಲೂ ಸುರಕ್ಷಿತ ಆಗೇ ಇರ್ತೈತಿ. ಯಾಕಂದ್ರೆ ಭಗವಾನ್ ಶ್ರೀ ವಿಷ್ಣು ಈ ಪ್ರದೇಶನ ತನ್ನ ವೈಕುಂಠಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಯಾಕಂದ್ರೆ ಈ ಒಂದು ಪ್ರದೇಶದೊಳಗೆ ತನ್ನ ಪ್ರಿಯ ಪತ್ನಿ ಮಹಾಲಕ್ಷ್ಮಿದ ಮನೆ ಐತಿ. ಅದ್ರ ಜೊತೆಗೆ ಪ್ರಭು ಶ್ರೀ ದತ್ತಾತ್ರೇಯರು ಈಗಲೂ ಪ್ರತಿದಿನ ಮಧ್ಯಾಹ್ನ ಇಲ್ಲಿ ಬಂದು ಭಿಕ್ಷೆ ಪಡಿತಾರ ಅನ್ನೋವಂಥ ಬಲವಾದ ನಂಬಿಕೆ ಐತಿ ಕೊಲ್ಲಾಪುರ ಮಹಾಜನಕ್ಕೆ. ಇನ್ನು ಮಹಾಲಕ್ಷ್ಮೀ ದೇವಿ ವಿಗ್ರಹದ ಬಗ್ಗೆ ಹೇಳಬೇಕಂದ್ರೆ ಈ ವಿಗ್ರಹ ಸುಮಾರು 5,000ರಿಂದ 6,000 ವರ್ಷಗಳಷ್ಟು ಹಳೇದ. ಇಲ್ಲಿನ ಕಲ್ಲಿನ ಪೀಠದ ಮೇಲೆ ಜೋಡಿಸಲಾದಂಥ ಕಿರೀಟಧಾರಿ ದೇವಿ ವಿಗ್ರಹ ರತ್ನದಿಂದ ಮಾಡಲ್ಪಟ್ಟಿದೆ.
ಕಪ್ಪು ಕಲ್ಲೊಳಗೆ ಕೆತ್ತಿದ ಮಹಾಲಕ್ಷ್ಮಿ ವಿಗ್ರಹ 3 ಅಡಿ ಎತ್ತರ ಐತಿ. ದೇವಾಲಯದ ಗೋಡೆಯ ಮೇಲೆ ಶ್ರೀಯಂತ್ರಗಳನ್ನು ಕೆತ್ತನೆ ಮಾಡ್ಯಾರ. ಹೆಚ್ಚಿನ ಹಿಂದೂ ಪವಿತ್ರ ವಿಗ್ರಹಗಳು ಉತ್ತರ ಅಥವಾ ಪೂರ್ವಕ್ಕೆ ಎದುರಾಗಿದ್ರ ಇಲ್ಲಿನ ಲಕ್ಷ್ಮಿ ವಿಗ್ರಹ ಮಾತ್ರ ಪಶ್ಚಿಮಕ್ಕೆ ಮುಖ ಮಾಡಿರೋದ್ರ ಮೂಲಕ ವಿಭಿನ್ನವಾಗೈತಿ. ಹಂಗೆ ಗೋಡೆ ಮೇಲೆ ಒಂದು ಚಿಕ್ಕ ಕಿಂಡಿ ಇಟ್ಟಾರ. ಪ್ರತಿ ವರ್ಷ 3 ದಿನಗಳ ಕಾಲ ಅಸ್ತಮಿಸುವಂಥ ಸೂರ್ಯನ ಬೆಳಕು ಈ ವಿಗ್ರಹದ ಮೇಲೆ ಬೀಳ್ತೈತಿ. ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದೇವಿಯ ಮೇಲೆ ಬಿದ್ದಾಗ ಮಹಾಲಕ್ಷ್ಮಿ ದೇವಾಲಯದೊಳಗೆ ಕಿರಣೋತ್ಸವನ ಆಚರಿಸ್ತಾರ. ರಥಸಪ್ತಮಿಯ ಸಂದರ್ಭದೊಳಗೆ ಭಗವಾನ್ ಸೂರ್ಯದೇವರ ಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸ್ತಾರಂತ ಹೇಳ್ತಾರ. ಇದಿಷ್ಟು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ ಕಥೆಯಾದ್ರೆ ಈ ದೇವಾಲಯದ ವಾಸ್ತುಶಿಲ್ಪನೂ ಅಷ್ಟ ವಿಶಿಷ್ಟವಾಗೈತಿ. ಇಲ್ಲಿನ ವಾಸ್ತುಶಿಲ್ಪ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಸೇರೈತಿ. 7ನೇ ಶತಮಾನದೊಳಗೆ ಈ ದೇವಾಲಯವನ್ನು ಕಟ್ಟತಾರ. ಕೊಂಕಣ್ ರಾಜ ಕಾಮದೇವ, ಚಾಲುಕ್ಯರು, ದೇವಗಿರಿ ರಾಜವಂಶದ ಯಾದವರು ಈ ಸ್ಥಳಕ್ಕೆ ಭೇಟಿ ನೀಡಿದ್ರು ಎನ್ನುವ ಪುರಾವೆಗಳದಾವ. ಶ್ರೀ ಆದಿಶಂಕರಾಚಾರ್ಯರು ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿಯವರೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡಿದ್ದು ಈ ಪವಿತ್ರ ಸ್ಥಳದಲ್ಲಿ ಆಳ್ವಿಕೆ ನಡೆಸಿದ್ದರು ಎಂದು ಇತಿಹಾಸನೂ ಹೇಳ್ತೈತಿ. ರಾಜ ತೋಲುಮ ಮಹಾದ್ವಾರವನ್ನು ನಿರ್ಮಿಸಿದ್ರು ಮತ್ತು ಆ ದೇವಿಗೆ ಆಭರಣಗಳನ್ನು ಅರ್ಪಿಸಿದ್ರು. ಮಹಾಕಾಳಿ ದೇವಾಲಯವನ್ನು ಈ ರೀತಿ ನಿರ್ಮಿಸುವ ಮೂಲಕ ರಾಜ ಗಂಡವಾದಿಕ್ಸ ದೇವಾಲಯವನ್ನು ವಿಸ್ತರಿಸಿದ್ರು. ಈ ರೀತಿ ದೇವಾಲಯ ಹೆಚ್ಚಿನ ಭಕ್ತರಾದ ಮಹಾಪುರುಷರಿಂದ ಅಗಾಧವಾದ ಕೊಡುಗೆಗಳನ್ನು ಪಡೆದುಕೊಂಡು ಪ್ರಸಿದ್ಧವಾಗೈತಿ. ಈ ಟೆಂಪಲ್ಗೆ 4 ಕಡೆಯಿಂದ ಎಂಟ್ರೆನ್ಸ್ ಕೊಟ್ಟಾರ. ಬಟ್ ಮಂಗಳವಾರ, ಶುಕ್ರವಾರ, ರವಿವಾರ ಇಲ್ಲಿ ಭಾಳ ರಶ್ ಇರ್ತೈತಿ. ಸೊ ಭಾಳಷ್ಟು ನಾವು ಕಾಯಬೇಕಾಗ್ತೈತಿ ದರ್ಶನ ಪಡಿಬೇಕಂತಂದ್ರೆ. ಈ ದೇವಸ್ಥಾನದೊಳಗೆ ಬ್ರಹ್ಮ ಮುಹೂರ್ತದ್ನ್ಯಾಗ ಘಂಟಾನಾದ ಇರ್ತೈತಿ. ಆಮೇಲೆ 7:30 ಸುಮಾರಿಗೆ ಮಹಾ ಅಭಿಷೇಕ ಮಾಡ್ತಾರೆ. ಬೆಳಿಗ್ಗೆ 8:15 10:15 ಮಟ್ಟ ಮಹಾ ನಿತ್ಯ ಪೂಜೆ ಆಗ್ತೈತಿ. ಹಂಗೆ ಮಧ್ಯಾಹ್ನದ ಸುಮಾರು 12ರಿಂದ 12:10 ಮಟ್ಟ ಮಧ್ಯಾಹ್ನದ ಆರತಿ ಆಗ್ತೈತಿ. ಹಂಗೆ ಸಂಜೆ ಆಗ್ತಾ ಬಂದಂಗೆ 6:15ರಿಂದ 6:40 ಧೂಪದ ಆರತಿ ಮಾಡ್ತಾರೆ. ಪ್ರಸಾದದ ಕೌಂಟ್ರ್ ಕಡೆ ಹೋಗಿ ನಿಮ್ಗೇನಾರ ಸೇವೆಗಳನ್ನ ಮಾಡಿಸೋದಿತ್ತಂದ್ರೆ ಅಲ್ಲಿ ಹೋಗಿ ನೀವು ಟೋಕನ್ ತೊಗೋಬೋದು. ಸೊ ನೀವು ಯಾವುದು ಸೇವೆಗೆ ಇಷ್ಟ ಅಂತ ಹೇಳಿ ಪ್ರೈಸ್ ಇರ್ತೈತಿ. ಸೊ ಅದನ್ನು ತೊಗೊಳೋದ್ರ ಮೂಲಕ ನೀವು ಸೇವೆಗಳನ್ನ ಮಾಡಿಸ್ಬೋದು. ಅದೇ ರೀತಿ ಪ್ರಸಾದನೂ ಸಿಗ್ತೈತಿ. ಹಂಗೆ ಕೊಲ್ಲಾಪುರದೊಳಗೆ ಇನ್ನೂ ಭಾಳಷ್ಟು ಪ್ಲೇಸಸ್ ಅದಾವೆ ನೋಡೋಕೆ ಮತ್ತು ಊಟ ಮಾಡೋಕೆ ಹೋಟೆಲ್ಸ್ ಅದೂ ಅದಾವೆ. ಮತ್ತು ಇಲ್ಲಿ ಶಾಪಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಜಾಸ್ತಿ ಅಂತಂದ್ರೆ ಇದು ಕಬ್ಬಿಣದ ತವಾ ಒಟ್ಟೇನು ಕಬ್ಬಿಣದ ವಸ್ತುಗಳು ಭಾಳಷ್ಟು ಅವೈಲೇಬಲ್ ಇರ್ತಾವೆ. ಮತ್ತು ಎಲ್ರಿಗೂ ಸಾಮಾನ್ಯವಾಗಿ 12 ಗಂಟೆಯಿಂದ 3 ಗಂಟೆವರೆಗೂ ಅನ್ನಪ್ರಸಾದ ಇರ್ತೈತಿ. ಬಟ್ ಒಂದು ಕಂಡೀಷನ್ನ, ತಾಟ್ ಒಳಗೆ ಒಂದು ಸ್ವಲ್ಪ ಏನೂ ಬಿಡ್ಲಾರ್ದಂಗೆ ಊಟ ಮಾಡ್ಬೇಕು. ಒಟ್ಟು ಊಟ ವೇಸ್ಟ್ ಮಾಡಂಗಿಲ್ಲ. ಅವರು ಪ್ರತಿಯೊಂದು ತಾಟ್ನು ಚೆಕ್ ಮಾಡಿನ ನಮಗೆ ಹೊರಗೆ ಕಳಿಸೋದು. ಇದಿಷ್ಟು ಕೊಲ್ಲಾಪುರದ ವಿಶೇಷತೆ ಆತ. ಸೊ ನೀವೆಲ್ಲರೂ ನಿಮ್ದು ಹೊಸ ವರ್ಷ ಹೆಂಗೆ ಶುರು ಮಾಡಿದ್ರಿ ನಂಗೆ ಕಮೆಂಟ್ ಮಾಡಿರಿ. ಶ್ರೀ ಮಹಾಲಕ್ಷ್ಮಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಸೊ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ 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 ಮರಿಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.